ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಏನು, ನೆಕ್ಸ್ಟ್ ಇದನ್ನು ಯಾಕೆ ಪ್ರಿಪೇರ್ ಮಾಡ್ತೇವೆ ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಅಡ್ಮಿಷನ್ ಪ್ರಾಬ್ಲಮ್ ಮಾಡುವಾಗಾಗಿರ್ಬೋದು ಅಥವಾ ರಿಟೈರ್ಮೆಂಟ್ ಪ್ರಾಬ್ಲಮ್ಸ್ ಮಾಡುವಾಗಾಗಿರ್ಬೋದು ರಿವ್ಯಾಲ್ಯೂಯೇಷನ್ ಅನ್ನು ತಪ್ಪಾಗಿ ಮಾಡ್ತಾರೆ. ಈ ತಪ್ಪಾಗಿ ಮಾಡೋದ್ರಿಂದ ಅವ್ರಿಗೆ ಏನಾಗ್ತದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಬ್ಯಾಲೆನ್ಸ್ ಶೀಟ್ ಕೂಡ ತಪ್ಪಾಗ್ತದೆ. ಸೊ ರಿವ್ಯಾಲ್ಯೂಯೇಷನ್ ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ, ಪಾರ್ಟ್ನರ್ಶಿಪ್ ಅಕೌಂಟ್ ಮಾಡುವಾಗ ಕೂಡ ನಿಮ್ಮದು ಕರೆಕ್ಟ್ ಆಗ್ತದೆ, ಹಾಗೆ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಕೂಡ ಕರೆಕ್ಟ್ ಆಗ್ತದೆ. ಸೊ ಈ ಕಾನ್ಸೆಪ್ಟ್ ಅನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ನೀವೇನ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿಮ್ಗೆ 12 ಮಾರ್ಕ್ಸ್ ಈಸಿಯಾಗಿ ಪಕ್ಕ ಆಗಿ ಸಿಗುವಂತಹ ಒಂದು ಪ್ರಾಬ್ಲಮ್ ಆಗಿರ್ತದೆ. ನಾವು ನೋಡ್ಕೊಳ್ಳೋಣ, ವಾಟ್ ಯು ಮೀನ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಏನು? ನೀವು ನೋಡಿರ್ಬೋದು, ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಮಾಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೇವೆ. ಅಲ್ಲಿ ಅಸೆಟ್ಸ್ ನ ಮತ್ತು ಲ್ಯಾಬಿಲಿಟೀಸ್ ನ ವ್ಯಾಲ್ಯೂ ಚೇಂಜ್ ಆಗ್ತಾ ಇರ್ತದೆ. ಈ ವ್ಯಾಲ್ಯೂವನ್ನು ಅಪ್ಡೇಟ್ ಮಾಡಲು ನಾವೇನ್ ಮಾಡ್ತೇವೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವಂಥದ್ದು. ನೆಕ್ಸ್ಟ್, ಅಸೆಟ್ಸ್ ನ ವ್ಯಾಲ್ಯೂ ಜಾಸ್ತಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಗೆ ಏನಾಗ್ತದೆ, ಪ್ರಾಫಿಟ್ ಬರ್ತದೆ ಅಲ್ವಾ. ಕಡಿಮೆ ಆಯ್ತು ಅಂತಾದ್ರೆ ನಾವೇನ್ ಅಸ್ಯೂಮ್ ಮಾಡ್ಕೊಳ್ತೇವೆ, ಲಾಸ್ ಅಂತ. ಈ ಪ್ರಾಫಿಟ್ ಅಥವಾ ಲಾಸ್ ಅನ್ನು ಓಲ್ಡ್ ಪಾರ್ಟ್ನರ್ಗೆ ಓಲ್ಡ್ ರೇಷದಲ್ಲಿ ನಾವು ಡಿವೈಡ್ ಮಾಡ್ತೇವೆ. ಸೊ ಇನ್ ಸಿಂಪಲ್ ಅಲ್ಲಿ ನಾವು ಹೇಳುದಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಈಕ್ವಲ್ ಟು ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ ಬಿಫೋರ್ ಪಾರ್ಟ್ನರ್ ಚೇಂಜಸ್ ಅಲ್ವಾ. ಈಗ ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನಾವು ನೋಡುವಂಥದ್ದು ಯಾವ ರೀತಿಯಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ನಾನು ನಿಮ್ಗೆ ಇಲ್ಲಿ ಸಿಂಪಲ್ ಸ್ಟೆಪ್ ಟು ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈಗ ಏನೆಲ್ಲ ಸ್ಟೆಪ್ ಅನ್ನು ನಾವು ಫಾಲೋ ಮಾಡಬೇಕು ಅಂತ ನೋಡೋಣ. ಸ್ಟೆಪ್ ನಂಬರ್ 1 ಏನ್ ಹೇಳ್ತದೆ, ಟೈಟಲ್ ದಿ ಅಕೌಂಟ್ ಅಂದ್ರೇನು. ನೀವೇನ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಮೇಲ್ಗಡೆ ಬರೆಯುವಂಥದ್ದು, ಹಾಗೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅನ್ನು ಪ್ರಿಪೇರ್ ಮಾಡುವಂಥದ್ದು. ಡೆಬಿಟ್ ಸೈಡ್ ಅಲ್ಲಿ ಏನ್ ಬರಿತೇವೆ ನೀವು, ಆಲ್ ದ ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಬರಿತೇವೆ, ಆಲ್ ದ ಇನ್ಕಮ್ಸ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕರೆಕ್ಟ್ ಅಲ್ವಾ. ಸೊ ನಾವೇನ್ ಮಾಡ್ತೇವೆ, ಫಸ್ಟ್ ನಾವು ಟೈಟಲ್ ದಿ ಅಕೌಂಟ್ಸ್. ನೆಕ್ಸ್ಟ್ ನಾವೇನ್ ಮಾಡುವಂಥದ್ದು, ರೆಕಾರ್ಡ್ ಲಾಸಸ್ ಆನ್ ದಿ ಡೆಬಿಟ್ ಸೈಡ್ ಅಂಡ್ ರೆಕಾರ್ಡ್ ಗೇನ್ಸ್ ಆನ್ ದಿ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಅಂತ ಹೇಳಿದ್ರೆ ನಿಮ್ಮ ರೈಟ್ ಸೈಡ್ ಕ್ರೆಡಿಟ್ ಸೈಡ್ ಆಗಿರ್ತದೆ, ನಿಮ್ಮ ಲೆಫ್ಟ್ ಸೈಡ್ ಅದು ಡೆಬಿಟ್ ಸೈಡ್ ಆಗಿರುವಂಥದ್ದು. ಈಗ ನಾವು ಏನ್ ಮಾಡ್ತೇವೆ, ಏನೆಲ್ಲ ಡೆಬಿಟ್ ಸೈಡ್ ಅಲ್ಲಿ ನಾವು ಬರಿಬೇಕು, ಏನೆಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕಂತ ನೋಡೋಣ. ಫಸ್ಟ್ ನಾವೇನ್ ಹೇಳ್ತೇವೆ, ಡಿಕ್ರೀಸ್ ಇನ್ ದಿ ಅಸೆಟ್ಸ್ ಅಂತ ಹೇಳಿದ್ರೆ ನಾವು ಅಸೆಟ್ಸ್ ಕಡಿಮೆ ಆದ್ರೆ ಡೆಬಿಟ್ ಅಲ್ಲಿ ಬರಿತೇವೆ. ಅಸೆಟ್ಸ್ ಕಡಿಮೆ ಆದ್ರೆ ಅಂದ್ರೆ ಏನರ್ಥ, ವಿ ಗಾಟ್ ಲಾಸ್ ಅಲ್ವಾ. ನಾನು ಆಲ್ರೆಡಿ ಹೇಳಿದ್ದೇನೆ, ಡೆಬಿಟ್ ಸೈಡ್ ಅಲ್ಲಿ ಆಲ್ ದ ಲಾಸಸ್ ಆರ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಆಲ್ ದ ಇನ್ಕಮ್ಸ್ ಆರ್ ಗೇನ್ಸ್ ಅಂತ. ಸೊ ಡೆಬಿಟ್ ಅಸೆಟ್ಸ್ ಡಿಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಏನಾಗ್ತದೆ, ಲಾಸ್ ಆಯ್ತು. ಅಸೆಟ್ಸ್ ಇನ್ಕ್ರೀಸ್ ಆಯ್ತಂತಾದ್ರೆ ನಮ್ಗೇನಾಯ್ತು, ನಮ್ಗೆ ಪ್ರಾಫಿಟ್ ಆಗುವಂಥದ್ದು, ಕರೆಕ್ಟ್ ಅಲ್ವಾ. ಸೊ ಅಸೆಟ್ಸ್ ಡಿಕ್ರೀಸ್
ಅಂತ ಹೇಳಿದ್ರೆ ಡೆಬಿಟ್ ಅಲ್ಲಿ ಬರಿಬೇಕು. ಅಸೆಟ್ಸ್ ಇನ್ಕ್ರೀಸ್ ಅಂತ ಆದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಹಾಗೆ ಲ್ಯಾಬಿಲಿಟಿ ಇನ್ಕ್ರೀಸ್, ಲ್ಯಾಬಿಲಿಟಿ ಅಂತ ಹೇಳಿದ್ರೆ ಏನು? ಸಾಲ. ಸಾಲ ನಮ್ಮ ಕಂಪನಿಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನು? ಲಾಸ್ ಆಗೋದು ಅಲ್ವಾ? ಸೊ ಟು ಲ್ಯಾಬಿಲಿಟೀಸ್ ಅಂತ ಡೆಬಿಟಿಗೆ ಬರಿತೇವೆ. ಲ್ಯಾಬಿಲಿಟಿ ಕಡಿಮೆ ಆಯ್ತು ಅಂತ ಆದ್ರೆ ಏನೇ ಎಸ್ಯೂಮ್ ಮಾಡ್ತೇವೆ? ನಮ್ಮ ಕಂಪನಿಗೆ ಪ್ರಾಫಿಟ್ ಆಗಿದೆ, ಅದರಿಂದಾಗಿ ನಮ್ಗೆ ಸಾಲ ಬೇಡ ಅಲ್ವಾ? ಸೊ ಲ್ಯಾಬಿಲಿಟಿ ಡಿಕ್ರೀಸ್ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರೆಯುವಂಥದ್ದು. ಸಮ್ ಟೈಮ್ ಅನ್ರೆಕಾರ್ಡೆಡ್ ಲ್ಯಾಬಿಲಿಟಿ ಇರ್ತದೆ. ಸಾಲ ಮಾಡಿದ್ದೇವೆ ಬಟ್ ನಾಟ್ ರೆಕಾರ್ಡೆಡ್ ಅಂತ ಹೇಳಿದ್ರೆ ಏನು? ಲ್ಯಾಬಿಲಿಟಿಯನ್ನು ರೆಕಾರ್ಡ್ ಮಾಡಿದೆವು ಅಂತ ಹೇಳಿದ್ರೆ ಲ್ಯಾಬಿಲಿಟಿ ಜಾಸ್ತಿ ಆಯ್ತು, ಕರೆಕ್ಟಾ? ಸೊ ಅನ್ರೆಕಾರ್ಡೆಡ್ ಲ್ಯಾಬಿಲಿಟಿ ವಿಲ್ ಕಮ್ ಅಂಡರ್ ಡೆಬಿಟ್ ಸೈಡ್. ದೆನ್ ಅನ್ರೆಕಾರ್ಡೆಡ್ ಅಸೆಟ್, ಅಸೆಟ್ ಪರ್ಚೇಸ್ ಮಾಡಿದ್ದಾರೆ, ಅಸೆಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನಾಯ್ತು? ಅಸೆಟ್ ಜಾಸ್ತಿ ಅಂತ ಹೇಳಿದ್ರೆ ವಿ ಗಾಟ್ ಪ್ರಾಫಿಟ್. ಪ್ರಾಫಿಟ್ ಬಂದಾಗ ಮಾತ್ರ ನಾವು ಜಾಸ್ತಿ ಅಸೆಟ್ ಅನ್ನು ಪರ್ಚೇಸ್ ಮಾಡಬಹುದು ಅಲ್ವಾ? ಸೊ ಅನ್ರೆಕಾರ್ಡೆಡ್ ಅಸೆಟ್ಸ್ ಅಂದ್ರೆ ನಮ್ಗೇನಾಗ್ತದೆ? ಇನ್ಕಮ್ ಆಗ್ತದೆ. ಸೊ ವಿ ಆರ್ ರೈಟಿಂಗ್ ಅಂಡರ್ ಕ್ರೆಡಿಟ್ ಸೈಡ್. ಈ ರೀತಿಯಾಗಿ ರಿವ್ಯಾಲ್ಯೂಯೇಷನ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಮತ್ತು ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಬರೆಯುವಂಥದ್ದು. ನಾವು ಈಗ ನಾನು ಹೇಳ್ತೇನೆ ಏನು? ಪ್ರಾಫಿಟ್ ಜಾಸ್ತಿ ಅಂತ ಆದ್ರೆ ನಮ್ಮ ಕಂಪನಿಗೆ ಬೆನಿಫಿಟ್ ಅಲ್ವಾ? ಸೊ ನಮ್ಗೆ ಇಲ್ಲಿ ಇನ್ಕಮ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಥವಾ ಗೇನ್ಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನಾಗ್ತದೆ? ಕಂಪನಿಗೆ ಪ್ರಾಫಿಟ್ ಆಗ್ತದೆ. ಸೊ ದ್ಯಾಟ್ ಪ್ರಾಫಿಟ್ ವಿ ಆರ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ? ನಮ್ಮಲ್ಲಿ ಪಾರ್ಟ್ನರ್ಸ್ ಇರ್ತಾರೆ, ಆ ಪಾರ್ಟ್ನರ್ಸ್ಗೆ ನಾವೇನ್ ಮಾಡ್ತೇವೆ? ಓಲ್ಡ್ ರೇಷಿಯೋದಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಹಾಗೆ ಲಾಸ್ ಅಥವಾ ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮ್ಗೇನಾಯ್ತು? ಕಂಪನಿಗೆ ಲಾಸ್ ಆಯ್ತು, ಕರೆಕ್ಟಾ? ಸೊ ಬೈ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆಯುವಂಥದ್ದು. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಫಸ್ಟ್ ಸ್ಟೆಪ್ ಈಸ್ ಟೈಟಲ್ ದಿ ಅಕೌಂಟ್, ಸೆಕೆಂಡ್ ಸ್ಟೆಪ್ ಈಸ್ ರೆಕಾರ್ಡ್ ದಿ ಲಾಸಸ್ ಅಂಡ್ ರೆಕಾರ್ಡ್ ದಿ ಗೇನ್ಸ್ ಅಲ್ವಾ? ದೆನ್ ಫೈಂಡ್ ದಿ ಪ್ರಾಫಿಟ್ ಆರ್ ಲಾಸ್. ದೆನ್ ದಟ್ ಪ್ರಾಫಿಟ್ ಅಂಡ್ ಲಾಸಸ್ ಅನ್ನು ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಟು ಅವರ್ ಓಲ್ಡ್ ಪಾರ್ಟ್ನರ್ಸ್ ಆನ್ ದಿ ಬೇಸಿಸ್ ಆಫ್ ಓಲ್ಡ್ ರೇಷಿಯೋ, ಕರೆಕ್ಟ್ ಅಲ್ವಾ? ಈ ರೀತಿಯಾಗಿ ನಾವೇನ್ ಮಾಡ್ತೇವೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೇವೆ. ಈಗ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ನಾನೊಂದು ಎಕ್ಸಾಂಪಲ್ ನಿಮ್ಗೆ ತಂದಿದ್ದೇನೆ. ಮೆಷಿನರಿ ಡೆಪ್ರಿಷಿಯೇಟೆಡ್. ಮೆಷಿನರಿ ಡೆಪ್ರಿಷಿಯೇಟೆಡ್ ಅಂತ ಹೇಳಿದ್ರೆ ಏನು? ಅಸೆಟ್ಸ್ ಕಡಿಮೆ ಆಯ್ತು. ಡೆಪ್ರಿಷಿಯೇಟೆಡ್ ಅಂದ್ರೆ ಏನು? ಅಸೆಟ್ಸ್ ನ ವ್ಯಾಲ್ಯೂ ಡಿಕ್ರೀಸ್ ಆಯ್ತು. ಅಸೆಟ್ಸ್ ಡಿಕ್ರೀಸ್ ಅಂತ ಹೇಳಿದ್ರೆ ಎಲ್ಲಿ ಬರಿತೇವೆ? ಡೆಬಿಟ್ ಸೈಡ್ ಅಲ್ಲಿ ಬರಿತೇವೆ. ಕ್ರೆಡಿಟಾರ್ಸ್ ಇನ್ಕ್ರೀಸ್ಡ್ ಬೈ ₹2000 ಅಂತ ಹೇಳಿದರೆ, ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ ಏನು? ಲ್ಯಾಬಿಲಿಟಿ. ಲ್ಯಾಬಿಲಿಟಿ ಜಾಸ್ತಿ ಆಯ್ತು ಅಂತ ಹೇಳಿದೇನು? ಲ್ಯಾಬಿಲಿಟಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಡೆಬಿಟ್ ಅಲ್ಲಿ ಬರಿತೇವೆ, ಕರೆಕ್ಟಾ? ಲಾಸ್ ಆಯ್ತು. ಅಪ್ರಿಷಿಯೇಟ್ ಬಿಲ್ಡಿಂಗ್. ಬಿಲ್ಡಿಂಗ್ ನ ವ್ಯಾಲ್ಯೂ ಜಾಸ್ತಿ ಆಯ್ತು. ಬಿಲ್ಡಿಂಗ್ ಜಾಸ್ತಿ ಅಮೌಂಟ್ 12,000 ಆಗಿದೆ ಅಂದ್ರೆ ಏನು? ಅಸೆಟ್ಸ್ ಇನ್ಕ್ರೀಸ್ಡ್. ಸೊ ವಿ ಆರ್ ರೈಟಿಂಗ್ ಕ್ರೆಡಿಟ್ ಸೈಡ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಏನು? ಲ್ಯಾಬಿಲಿಟಿ. ಲ್ಯಾಬಿಲಿಟಿ ಜಾಸ್ತಿ ಆಯ್ತು ಅಂತ ಹೇಳಿದ್ದಾರೆ, ಕರೆಕ್ಟಾ? ಅಂದ್ರೆ ಏನು? ಡೆಬಿಟ್ ಸೈಡ್ ಅಲ್ಲಿ ಬರೀತೇವೆ. ಇನ್ವೆಸ್ಟ್ಮೆಂಟ್ ನಾಟ್ ರೆಕಾರ್ಡೆಡ್. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಅಸೆಟ್ಸ್. ಅಸೆಟ್ಸ್ ನಾಟ್ ರೆಕಾರ್ಡೆಡ್ ಅಂತ ಹೇಳಿದ್ದಾರೆ ಅಂದ್ರೆ ಏನು? ಅಸೆಟ್ಸ್ ಇನ್ಕ್ರೀಸ್ ಆಯ್ತು. ಈಗ ರೆಕಾರ್ಡ್ ಮಾಡ್ತಾ ಇದ್ದೀರಿ, ಇನ್ಕ್ರೀಸ್ ಆಯ್ತು. ಸೊ ವಿ ಆರ್ ರೈಟಿಂಗ್ ಅಂಡರ್ ಕ್ರೆಡಿಟ್ ಸೈಡ್. PDD ರೆಡ್ಯೂಸ್. PDD ಅಂತ ಹೇಳಿದ್ರೆ ಏನು? ಲ್ಯಾಬಿಲಿಟಿ. ಆಲ್ವೇಸ್ ಎಸ್ಯೂಮ್ ದಟ್ PDD ಲ್ಯಾಬಿಲಿಟಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳ್ತೇವೆ. ಲ್ಯಾಬಿಲಿಟಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನ್ ಬರಿತೇವೆ ನಾವು? ಡೆಬಿಟ್ ಅಲ್ಲಿ ಬರಿತೇವೆ. ಸೊ ಐ ರೋಟ್ ಹಿಯರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರ್ದು ಟು ಮಿಷಿನರಿ. ನೋಡಿ, ಮಿಷಿನರಿ ಡೆಬಿಟ್ ಅಲ್ಲಿ ಬರ್ತಿದ್ದೇನೆ. ಇನ್ನು ಯಾವುದು? ಲ್ಯಾಬಿಲಿಟಿ ಕ್ರೆಡಿಟಾರ್ಸ್ ಎಲ್ಲಿ ಬರೆದೇನೆ? ಡೆಬಿಟ್ ಅಲ್ಲಿ ಬರ್ದಿದ್ದೇನೆ. ನೆಕ್ಸ್ಟ್ ಅಸೆಟ್ಸ್ ಬಿಲ್ಡಿಂಗ್ ಇನ್ಕ್ರೀಸ್ ಆಯ್ತು, ಎಲ್ಲಿ ಬರ್ದಿದ್ದೇನೆ? ಕ್ರೆಡಿಟ್ ಅಲ್ಲಿ ಬರ್ದಿದ್ದೇನೆ.
ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಲ್ಯಾಬಿಲಿಟಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾನು ಡೆಬಿಟ್ ಅಲ್ಲಿ ಬರ್ದಿದ್ದೇನೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆಯಿತು, ಸೊ ನಾನು ಎಲ್ಲಿ ಬರ್ತಿದ್ದೇನೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ದಿದ್ದೇನೆ. ನೆಕ್ಸ್ಟ್ ಪಿ ಡಿ ಡಿ ರೆಡ್ಯೂಸ್ಡ್ ಅಂತ ಹೇಳಿದ್ದೇನೆ. ಪಿ ಡಿ ಡಿ ರೆಡ್ಯೂಸ್ಡ್ ಅಂತ ಹೇಳಿದ್ರೆ ಏನು, ಸಾರಿ, ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಲ್ಯಾಬಿಲಿಟಿ ಡಿಕ್ರೀಸ್ ಆಗಿದೆ. ಓಕೆ, ಲ್ಯಾಬಿಲಿಟಿ ಡಿಕ್ರೀಸ್ ಆಗಿದೆ, ಹಾಗಾದ್ರೆ ಇಲ್ಲಿ ಬರಿತೇನೆ ನಾನು, ಕ್ರೆಡಿಟ್ ಅಲ್ಲಿ ಬರಿತೇನೆ. ಕರೆಕ್ಟ್ ಅಲ್ಲ? ನಾವು ಐ ಗಾಟ್ ಕ್ರೆಡಿಟ್ ಸೈಡ್ ಜಾಸ್ತಿ ಅಲ್ವಾ, 19,000. ಡೆಬಿಟ್ ಅಲ್ಲಿ ಕಡಿಮೆ ಆಗಿದೆ. ಕರೆಕ್ಟಾ ನೋಡಿ, ಡೆಬಿಟ್ ಅಲ್ಲಿ ಕಡಿಮೆ ಆಗಿದೆ. 5,000, 7,000 ಆಯ್ತು, 9,000 ಆಯ್ತು. ಇಲ್ಲಿ 19,000 ಉಂಟು. ಕರೆಕ್ಟಾ? ಆದ್ರೆ 19,000 9,000ಗಿಂತ ಜಾಸ್ತಿ ಉಂಟು. ಸೊ ಯು ಟೇಕ್ ಆಸ್ ಎ ಟೋಟಲ್ ಅಮೌಂಟ್ 19,000. ಈಗ ಉಳಿದ ಅಮೌಂಟ್ ಅನ್ನು, ಈಗ ಇನ್ಕಮ್ ಜಾಸ್ತಿ ಉಂಟು, ಎಕ್ಸ್ಪೆನ್ಸಸ್ ಕಡಿಮೆ ಉಂಟು, ಆಗ ಏನಾಗ್ತದೆ, ಪ್ರಾಫಿಟ್ ಬರ್ತದೆ ಅಲ್ವಾ? ಎಷ್ಟು ಪ್ರಾಫಿಟ್ ಬರ್ತದೆ? 10,000. ದಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಫ್ ಯು ಹ್ಯಾವ್ ಎನಿ ಪಾರ್ಟ್ನರ್ ನೇಮ್ ಯು ಕ್ಯಾನ್ ರೈಟ್ ಹಿಯರ್ XYZ. ಯಾರ ಹೆಸರು ಕೊಟ್ಟಿದ್ದಾರೆ ಅವರ ಹೆಸರನ್ನು ಬರೆದು ಅವರ ಓಲ್ಡ್ ರೇಷಿಯೋದಲ್ಲಿ ಅವರನ್ನು ಶೇರ್ ಮಾಡ್ಕೊಳ್ಬೇಕು, ಆ ಅಮೌಂಟ್ ಅನ್ನು ಶೇರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೇವೆ. ಇಟ್ ಈಸ್ ವೆರಿ ಈಸಿ ಅಲ್ವಾ? ಈ ರೀತಿ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಏನಾಗುದಿಲ್ಲ, ಕನ್ಫ್ಯೂಷನ್ ಆಗುದಿಲ್ಲ. ಅದರಿಂದಾಗಿ ಮಕ್ಕಳೇ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಕರೆಕ್ಟ್ ಮಾಡೋದನ್ನು ಕಲೀರಿ. ಯಾಕೆ ಅಂತ ಹೇಳಿದ್ರೆ ಅಡ್ಮಿಷನ್ ಅಲ್ಲೂ ಕೇಳ್ತಾರೆ, ರಿಟೈರ್ಮೆಂಟ್ ಅಲ್ಲಿಯೂ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿಯ ಮಿಸ್ಟೇಕ್ ಆಗೋದಿಲ್ಲ. ಸೊ ನಿಮ್ಗೆ ಈ ವಿಡಿಯೋ ಅರ್ಥ ಆಯ್ತು ಅಂತ ಎಣಿಸ್ಕೊಳ್ತೇನೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋವನ್ನು ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಹಾಗೆ ಇನ್ನಷ್ಟು ಸಿಂಪಲ್ ಮೆಥಡ್ಸ್ಗಳನ್ನು ಯೂಸ್ ಮಾಡಿ ನಾವು ಕಾಮರ್ಸ್ ಸಬ್ಜೆಕ್ಟನ್ನು ಈಸಿಯಾಗಿ ಹೇಗೆ ನಾವು ಕಲಿಬೋದಂತ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.